ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಫ್ರೆಂಡ್ಸ್, ನಾನು ಇದು ಮೂರನೇ ದಿನದಲ್ಲಿ ನಡೆದಿರುವಂತಹ ದೀಪಾವಳಿ ಹಬ್ಬದ ಸಂಭ್ರಮದ ವಿಡಿಯೋಸ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಯಾಕಂದರೆ ತುಂಬ ದೊಡ್ಡ ವಿಡಿಯೋ ಆಗಿತ್ತು, ಅದರಿಂದ ನಾನು 2 ವಿಡಿಯೋಗಳಾಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಪಟಾಕಿ ಎಲ್ಲ ಹೊಡೆಯೋದ್ರಲ್ಲಿ ನಾನು ಎಂಡ್ ಮಾಡಿದ್ದೆ. ಫಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಬಂದು ನಾವು ಟೈಮು 12 ಆಗೋಗಿತ್ತು. ಸೊ ಬಿಸಿ ಬಿಸಿ ಎಲ್ಲ ಅಡುಗೆ ಎಲ್ಲ ಮಾಡಿ ಇವಾಗೆಲ್ಲ ಊಟ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗೋಗ್ಬಿಟ್ಟಿದೆ. ಮಕ್ಕಳಂತೂ ಎಷ್ಟು ಪಟಾಕಿ ಹೊಡ್ಕೊಂಡು ಎಂಜಾಯ್ ಮಾಡಿದ್ರು, ಅಷ್ಟೇ ಬೇಗ ಬೇಗ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನೋಡಿ, ಇದು ನನ್ನ ದೀಪಾವಳಿ ಹಬ್ಬದ ದಿನದ ಅಡುಗೆ ಮಾಡಿರೋದು. ನೋಡಿ, ನಮ್ಮ ಟೇಗನ್ ಹೇಗೆ ತಿಂತಿದ್ದಾನೆ. ಫುಲ್ಲು ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡು ಸುಸ್ತಾಗಿಬಿಟ್ಟಿದ್ರು, ಅಷ್ಟು ಎಂಜಾಯ್ ಮಾಡಿದ್ರು ಪಟಾಕಿ ಹೊಡ್ಕೊಂಡು. ಇವಾಗೆಲ್ಲ ಊಟ ಮಾಡಿ ಇವಾಗ ಸದ್ಯಕ್ಕೆ ನಾವು ಮಲಗ್ತೀವಿ. ಬೆಳಗ್ಗೆ ಎದ್ಬಿಟ್ಟು ನಾನು ನೆಕ್ಸ್ಟ್ ದೀಪಾವಳಿ ಹಬ್ಬ, ಮೇಯ್ನ್ ಹಬ್ಬ ಇವತ್ತು. ನೆಕ್ಸ್ಟು ನಾನ್ ವೆಜ್ ಹಬ್ಬಗಳಿರುತ್ತೆ. ಆವಾಗಲೂ ನಾವು ಪಟಾಕಿ ಹೊಡೆದು ಪೂಜೆ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಆದಷ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಆ ಸಂಭ್ರಮ ದಿನದ ನೆನಪುಗಳನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡೋದ್ರ ಮೂಲಕ ಹಂಚ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಸಿಸ್ಟರು ನಾನು ತುಂಬ ಬ್ಯುಸಿ ಇದ್ದೆ, ಎಲ್ಲ ಇವಳೇ ಮಾಡಿರೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ದೇವಸ್ಥಾನದಲ್ಲಿ ತುಂಬ ರಶ್ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ನನಗೆ. ನೋಡಿ, ಇವಾಗ ನಾವು ಮರ ತುಂಬಿ ಎಲ್ಲನೂ ಪೂಜೆ ಎಲ್ಲ ನೆನ್ನೆಲ್ಲ ಮಾಡಿದ್ವಲ್ಲ, ಅದನ್ನು ತೋರಿಸಿದ್ದೀನಿ. ಇವತ್ತು ನಾವು ಮರದಲ್ಲಿರುವಂತಹ ನೋಡಿ ನೋವು ದಾರಗಳನ್ನ ಕೈಗೆ ಕೊಟ್ಬಿಟ್ಟು ಅಕ್ಷತೆ ಹಾಕಿ ಹೂವು ಅಕ್ಷತೆ ಹಾಕ್ಬಿಟ್ಟು ಹಣೆಗೆ ಕುಂಕುಮ ಇಕ್ಕಿ ನಮ್ಮ ಅಣ್ಣಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕಜ್ಜಾಯ ಮಾಡೋದು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಬಾಳೆ ಎಲೆಯಲ್ಲಿ ಈ ಥರ ತಟ್ಕೊಂಡು ಮಧ್ಯೆ ಹೋಲ್ ಮಾಡಿ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಕಜ್ಜಾಯ ಮತ್ತು ತುಂಬ ಸೂಪರಾಗಿ ಬಂದಿತ್ತು. ಎಲ್ಲರಿಗೂ ಕಜ್ಜಾಯ ಬಿಸಿ ಬಿಸಿಯಾಗಿ ಸುಟ್ಟು ಕೊಡ್ತಾಯಿದ್ದೀನಿ. ನಮ್ಮ ಅಣ್ಣಂಗೆ ಮತ್ತು ನಮ್ಮಣ್ಣ ವೈಫ್ಗೆ ಮತ್ತು ನಮ್ಮಣ್ಣ ಮಕ್ಕಳಿಗೆ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ಸೊ ಬಿಸಿ ಬಿಸಿಯಾಗಿ ಅವರಿಗೆ ಕಜ್ಜಾಯ ಸುಟ್ಟು ಕೊಡ್ತಾಯಿದ್ದೀನಿ. ನೋಮ್ ದಾರ ಎಲ್ಲ ಕಟ್ಟಿ ಆಯಿತು. ನಾವು ಎಲ್ಲರೂ ನೋಮ್ ದಾರ ಕಟ್ಕೊಳ್ಬೇಕು. ಆಮೇಲೆ ಫಸ್ಟು ನಮ್ಮ ಅಣ್ಣ ನಮ್ಮ ಫ್ಯಾಮ್ಲಿಗೆ ಕಟ್ಟಿದ್ದು ನಾನು ನೋಮ್ ದಾರ. ನೋಡಿ ಫ್ರೆಂಡ್ಸ್, ಈ ಥರ ಕಜ್ಜಾಯನ ಒಂದೊಂದಾಗಿ ಎಷ್ಟು ಸಾಫ್ಟಾಗಿ, ಎಷ್ಟು ಕೈಗೆ ಅಂಟ್ತಾ ಇರಲಿಲ್ಲ ಕಜ್ಜಾಯ, ಆ ಥರ ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಕಬ್ಬಿಣದ ಬಾಣಲೆಯಲ್ಲಿ ನಾವು ಏನೇ ಒಂದು ಕರಿಯುವ ತಿಂಡಿಗಳನ್ನ ಮಾಡಿದ್ರೆ ಅದು ಅಷ್ಟೇ ಸೂಪರಾಗಿ ರುಚಿ ಟೇಸ್ಟ್ ಬರುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ನನ್ನ ಕಜ್ಜಾಯ ಬರ್ತಾಯಿದೆ. ನೋಡಿ, ಎಷ್ಟು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಸತಿ. ಬಾಳೆ ಎಲೆ ಮೇಲೆ ನಾನು ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಕಜ್ಜಾಯ ಪಾಕದ್ದು ಅದು ಮಧ್ಯದಲ್ಲಿ ಹೋಲ್ ಮಾಡಿ ಎಷ್ಟು ನೀಟಾಗಿ ಕೈಯಲ್ಲೇ ಎತ್ತಿ ಬಿಡ್ತೀನಿ. ನೋಡಿದ್ರೆ ಈ ಥರ ನೀವು ಒಮ್ಮೆ ಮಾಡ್ಕೊಳ್ಳಿ. ಈ ಥರ ಒಂದೊಂದಾಗೆ ಅದು ಒಂದು ಕಡೆ ಫುಲ್ಲು ಸೈಡಲ್ಲಿ ನೀಟಾಗಿ ಬೆಂದ ಮೇಲೆ ನೋಡಿ ಈ ಥರ ಎತ್ತಿಬಿಟ್ಟು ಹಿಂಗೆ ತಿರುವಾಕಬೇಕಾಗುತ್ತೆ. ಹಾಕಿದ ತಕ್ಷಣ ಫಸ್ಟೇ ಕಜ್ಜಾಯನೆಲ್ಲ ಎತ್ತಕ್ಕೆ ಹೋಗಬೇಡಿ, ಕಿತ್ತೋಗ್ಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಆಮೇಲೆ ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ಒಂದು ಸೈಡ್ ಫುಲ್ಲು ಬೆಂದ ಮೇಲೆ ನಾವು ನೋಡಿ ಈ ಥರ ಒಂದೊಂದೇ ಎತ್ಕೋಬೇಕಾಗುತ್ತೆ. ಎಣ್ಣೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆನ ಏನು ಮಾಡ್ತಾರೆ, ಈ ಥರ ಇನ್ನೊಂದು ಸೌಟ್ ಹಾಕಿ ಹಿಂಡಿ ಬಿಡ್ತಾರೆ. ಅದು ಹಿಂಡಿದ್ರೆ ಚಪ್ಪಟೆ ಆಗೋಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಏನು ಒಳಗಡೆ ಸಾಫ್ಟಾಗಿ ಬರೋದಿಲ್ಲ. ನನ್ನ ಕಜ್ಜಾಯ ಅಂತೆಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ಒಳಗಡೆ ಮೇಲೆ ಕ್ರಿಸ್ಪಿಯಾಗಿತ್ತು, ಒಳಗಡೆ ಸಾಫ್ಟಾಗಿತ್ತು. ಮತ್ತು 2 kg ಬೆಲ್ಲಕ್ಕೆ 2 kg ಅಕ್ಕಿ ಹಾಕಿದ್ದಕ್ಕೆ ಮೆಷರ್ಮೆಂಟ್ ಕರೆಕ್ಟಾಗಿ ಬಂದಿತ್ತು. ಕಜ್ಜಾಯ ಸಖತ್ತಾಗಿತ್ತು, ಸ್ವೀಟೆಲ್ಲ ಪರ್ಫೆಕ್ಟಾಗಿತ್ತು. ಬಿಸಿ ಬಿಸಿಯಾಗಿ ಹಿಂಗೆ ಸುಟ್ಕೊಳ್ಳಿ, ನೋಡಿ ಹಿಂಗೆ ಮುರ್ಕೊಳ್ಳಿ, ಫಟಾಫಟ್ ಅಂತ ಬಾಯಿಗೆ ಹಾಕ್ಕೊಳ್ಳಿ. ಈ ಥರ ನಾನು ನಮ್ಮ ಮನೆಯ ಹಬ್ಬನ ಎಂಜಾಯ್ ಮಾಡಿದ್ದೀನಿ. ನಿಮಗೆಲ್ಲನೂ ನಾನು ತೋರಿಸ್ಕೊಟ್ಟಿದ್ದೀನಿ. ಕಜ್ಜಾಯ ಹೇಗೆ ಮಾಡೋದು,
ಪೂಜೆ ಹೇಗೆ ಮಾಡೋದು ಮತ್ತು ಏನು ನಾನು ಮಾಡೋ ಅಂತಹ ಎಲ್ಲ ಪ್ರತಿಯೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಆಯ್ತು. ಇವಾಗ ಕಜ್ಜಾಯ ಮಾಡೋದು ತೋರಿಸಿದ್ದೀನಿ ನಿಮಗೆ. ಯಾವ್ಯಾವ ದಿನ ಯಾವ್ಯಾವ ಹಬ್ಬ ಮಾಡೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಎಲ್ಲರೂ ಅದನ್ನು ನೀವು ಕೂಡ ಅದೇ ರೀತಿ ಪೂಜೆ ಮಾಡಿ, ಸಂಪ್ರದಾಯ ಪ್ರಕಾರ ಮಾಡಿ. ನೋಡಿ ಕಜ್ಜಾಯ ಮಾಡಿದವರು ನೋಡಿ, ಇವರೇ ಕಜ್ಜಾಯ ಎಕ್ಸ್ಪರ್ಟ್. ಏನಾದ್ರೂ ಪಾಕ ಏನೇನು ತೆಗಿಯಕ್ಕೆ ಬರಲ್ಲ ಅನ್ನೋರು ಇವ್ರು ಕಾಂಟ್ಯಾಕ್ಟ್ ಮಾಡಿ. ನಾವು ಫೋನ್ ನಮ್ಮ ಡಿಸ್ಪ್ಲೇ ಎಲ್ಲ ಹಾಕಿರ್ತೀವಿ. ನಮ್ಮ ಇನ್ನೊಬ್ಬರ ಮಗ ತೋರ್ಸಲ್ಲ, ಅವ್ನು ಪ್ಯಾಂಟ್ ಹಾಕಿರಲ್ಲ. ಹಂಗಾದ್ರೆ ಇದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತೈತೆ ಪಕ್ಕ. ಸೊ ಎಲ್ಲರಿಗೂ ಏನೋ ಖುಷಿ ಖುಷಿ ಬ್ಲಾಸ್ಟ್ ಬ್ಲಾಸ್ಟ್ ರುಚಿ ರುಚಿಯಾದ ಹ್ಯಾಪಿ ದಿವಾಲಿ. ಮಕ್ಕಳ ಜೊತೆ ಯಾವ ಖುಷಿ ಖುಷಿಯಾಗಿರಿ, ಕುಟುಂಬದ ಜೊತೆ ನೆಮ್ಮದಿಯಾಗಿರಿ, ಹ್ಯಾಪಿಯಾಗಿರಿ, ಆರೋಗ್ಯವಾಗಿರ್ತೀರಾ. ಆ ಲಕ್ಷ್ಮಿ ಎಲ್ಲಾರ್ಗು ಒಳ್ಳೇದ್ ಮಾಡಿ, ಎಲ್ಲಾರ್ಗು ಖುಷಿ ಸಂತೋಷ ಕೊಡ್ಲಿ, ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹಾರೈಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ. ದೀಪಾವಳಿ ಆದ್ಮೇಲೆ ಅಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು, ಹೆಂಗೆ ಅವಾಗ ದೀಪಾವಳಿ ವಿಶ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ದಿನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ಹ್ಯಾಪಿ ದಿವಾಲಿ. ಹ್ಯಾಪಿ ಏನು ಶುಕ್ರವಾರದ ಲಕ್ಷ್ಮೀ ಅಮಾವಾಸ್ಯೆ ಪೂಜೆಯ ಹ್ಯಾಪಿ ದಿವಾಲಿ. ನಾಳೆ ಬಲಿಪಾಡ್ಯಮಿ, ನಾನ್ ವೆಜ್ ಮಾಡ್ತಾರೆ ಸಂಪ್ರದಾಯದ ಪ್ರಕಾರ. ಸೊ ನಾವು ಲಕ್ಷ್ಮೀ ಕೂರಿಸಿದೀವಿ, ಅದಕ್ಕೋಸ್ಕರ ನಾವು ನಾಳೆ ಪೂಜೆ ಮಾಡಲ್ಲ. ಅಂದ್ರೆ ಪೂಜೆ ನಾನ್ ವೆಜ್ ಮಾಡಲ್ಲ. ಲಕ್ಷ್ಮೀ ಅಮ್ಮನ ಸಾಯಂಕಾಲ ಎತ್ತಿ ವಿಸರ್ಜನೆ ಮಾಡಿದ್ಮೇಲೆ, ಪೂಜೆ ಎಲ್ಲ ಕೊನೆ ಆದ್ಮೇಲೆ ನಾವು ನಾನ್ ವೆಜ್ನ ತರಿಸ್ಕೊಂಡು ಮಾಡ್ಕೊಂಡು ತಿಂತೀವಿ. ವಿಸರ್ಜನೆ ಮಾಡೋದು ದೀಪಾವಳಿ ತುಂಬಾ ಖುಷಿಯಾಗಿದೆ. ಮಳೆ ಎಲ್ಲ ಚೆನ್ನಾಗಿ ಬಂತು, ಪ್ರಕೃತಿ ಎಲ್ಲ ಶಾಂತ ಸುಂದರವಾಗಿದೆ. ದೇವ್ರ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಸಿಕ್ತು ಅಂತ ನೋಡಿ. ನಮ್ಮ ಟೇಗನ್ ಪಾಪು ನೋಡಿ ಕಜ್ಜಾಯ ತಿನ್ಕೊಂಡು ಮಾಡ್ಕೊಂಡು ಓಡಾಡ್ತಾನೆ. ರಾತ್ರಿ ಅವ್ನಿಗೊಂದು ಸುಸುರು ಬತ್ತಿ ಕೊಟ್ಬಿಡ್ಬೇಕು. ಆಮೇಲೆ ನೋಡ್ತಾ ಇರ್ತಾನೆ, ಹೋಗುತ್ತೆ ಮೇಲೆ ಅಂತ. ಏನು ಬಾಯ್ ಕಟ್ ಮಾಡಿ ಪಟಾಕಿ ಹೊಡೆದು ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಶಾರ್ಟ್ ಬ್ರೇಕ್. ಆಫ್ ಮಾಡಲ ಅಲ್ಲಿ. ನೋಡಿ ಫ್ರೆಂಡ್ಸ್, ರಾತ್ರಿ ಆಯಿತು. ರಾತ್ರಿ ಆದ್ರೇ ಒಂದು ಖುಷಿ. ದೀಪಾವಳಿ ಹಬ್ಬ ಅಂದರೆ ದೀಪಾವಳಿ ಹಬ್ಬದ ದಿನದತ್ತು ರಾತ್ರಿ ಅಂದರೆ ನಂಗೆ ತುಂಬ ಖುಷಿ. ಯಾಕಂದರೆ ಫುಲ್ಲು ದೀಪಗಳು ಹಚ್ಚಿರ್ತೀವಿ, ಪಟ ಪಟ ಅಂತ ಪಟಾಕಿ ಸೌಂಡು, ಎಲ್ಲಿ ನೋಡು ದೀಪಗಳು ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ದೀಪ ಹಚ್ಚೋದು. ನಾನು ತುಂಬ ದೀಪಗಳನ್ನ ಹಚ್ತೀನಿ. ನೋಡಿ ಫ್ರೆಂಡ್ಸ್, ನಾನು ದೀಪಾವಳಿ ಸ್ಟಾರ್ಟ್ ಆಗಿದ್ದ ದಿನದಿಂದ ಹಿಡಿದು ಕೊನೆ ಆಗೋವರೆಗೂ ನಾನು ದೀಪಗಳನ್ನ ಹಚ್ತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ ದೀಪ ಹಚ್ಚೋದು. ನೋಡಿ ಹೇಗೆ ರೀತಿ ಏನು ಸುಂದರವಾಗಿ ಕಾಣಿಸ್ತಾ ಇದೆ. ಬಾವ ಕೈ ಮೇಲೆ ಹೋಗ್ಬಿಟ್ಟು Give it if you don't know, just Kodani, it's Kodani. Hey! ಮನೆ ಮುಂದೆಲ್ಲ ಬೆಂಕಿ ಬೆಂಕಿ ಕಾಣಿಸ್ತೈತೆ ವಿಡಿಯೋದಲ್ಲಿ.